ಹಲೋ ಎವ್ರಿವನ್, ಇವತ್ತು ನಾನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಯಾವ್ಯಾವ ಅನಿಮಲ್ ಇದೆ, ಹೇಗಿದೆ ಅನ್ನೋದನ್ನ ನಾನು ಕಂಪ್ಲೀಟ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮನೆಯಿಂದ ಇಲ್ಲಿಗೆ 1 ಅವರ್ ಆಗುತ್ತೆ. ಇಲ್ಲಿ ನಾರ್ಮಲ್ ಬಸ್ ಕೂಡ ಫೆಸಿಲಿಟಿ ಇದೆ. ಟೈಮಿಂಗ್ ಬಂದು ಮಾರ್ನಿಂಗ್ 9:30 ಟು ಈವ್ನಿಂಗ್ 5:30 ವರ್ಗು ಓಪನ್ ಇರುತ್ತೆ. ಓಕೆ, ಬನ್ನಿ ಒಳಗಡೆ ಹೋಗಿ ಟಿಕೆಟ್ ಪ್ರೈಸ್ ಏನಿದೆ ಅಂತ ಚೆಕ್ ಮಾಡೋಣ. ಎಂಟ್ರಿ ಆಗ್ತಾನೆ ನಿಮಗೆ ಚಿಕ್ಕ ಚಿಕ್ಕ ಅಂಗಡಿಗಳು ಸಿಗ್ತವೆ. ಎಂಟ್ರಿ ಫೀಸ್ ಬಂದು ಅಡಲ್ಟ್ಸ್ಗೆ 175 ರುಪೀಸ್ ಇರುತ್ತೆ, ಹಾಗೆ ಕಿಡ್ಸ್ಗೆ 100 ರುಪೀಸ್ ಇರುತ್ತೆ. ಇದು ಬಟರ್ಫ್ಲೈ ಮತ್ತೆ ಝೂಗೆ ಮಾತ್ರ. ಸಫಾರಿ ಹೋಗೋದಾದ್ರೆ ಅದು ಎಕ್ಸ್ಟ್ರಾ ಆಗುತ್ತೆ. ಝೂಗೆ ನೀವು ಎಂಟ್ರಿ ಆಗ್ತಾನೆ ನಿಮಗೆ ವೆಹಿಕಲ್ಸ್ ಕೂಡ ಸಿಗುತ್ತೆ. ನೀವು ವೆಹಿಕಲ್ ಅಲ್ಲಾದ್ರೂ ಹೋಗ್ಬೋದು ಎಕ್ಸ್ಟ್ರಾ ಪೇ ಮಾಡಿ. ಅದರ್ವೈಸ್ ನೀವು ಬೈ ವಾಕ್ ಆದ್ರೂ ಹೋಗಿ. ಯಾರಾದ್ರೂ ಸ್ನಾಕ್ಸ್ ತಗೊಂಡು ಹೋಗ್ತೀರಾ ಅಂತ ಅಂದ್ರೆ ಅದನ್ನ ನೀವು ಪೇಪರ್ ಕವರ್ ಅಲ್ಲಿ ಕ್ಯಾರಿ ಮಾಡ್ಬೋದು. ಪ್ಲಾಸ್ಟಿಕ್ ಅಲೋ ಮಾಡಲ್ಲ ಅಲ್ಲಿ ಒಳಗಡೆ. ಎಂಟ್ರಿ ಆಗ್ತಾನೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಝೀಬ್ರಾ ಕಾಣಿಸ್ತವೆ. ಅದಾದ್ಮೇಲೆ ಜಿರಾಫೆ ಬರುತ್ತೆ. ಜಿರಾಫೆ ಆಕ್ಚುಲಿ ನಾವು ಹೋದಾಗ ಓನ್ಲಿ 1 ಮಾತ್ರ ಇತ್ತು, ಒಂದೇ ಜಿರಾಫೆ ಇತ್ತು ಅಲ್ಲಿ. ನೀವು ಯಾರಾದರೂ ಹೋಗೋ ಪ್ಲಾನಲ್ಲಿದ್ದರೆ ಅರ್ಲಿ ಮಾರ್ನಿಂಗ್ ಬೇಗ ಬಿಟ್ಬಿಡಿ. ಸೊ ಬಿಸಿಲು ಕಡಿಮೆ ಇರುತ್ತೆ, ಆರಾಮಾಗಿ ನಾವು ಝೂನೆಲ್ಲ ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ಏನು ಅಂದರೆ ಒಂದು ಅನಿಮಲ್ ನೋಡಿದ್ವಿ ಅಂದರೆ ನೆಕ್ಸ್ಟ್ ಇನ್ನೊಂದು ನೋಡಬೇಕು ಅಂದರೆ ಮತ್ತೆ ತುಂಬ ದೂರ ನಡ್ಕೊಂಡು ಹೋಗಬೇಕು. ಒಂದು ಲಯನ್ ನೋಡಿದ್ವಿ ಅಂದರೆ ಅಗೇನ್ ಸ್ವಲ್ಪ ದೂರ ನಡಿಬೇಕು. ಮತ್ತೆ ಒಂದು ಕರಡಿ ನೋಡಿದ್ವಿ ಅಂದರೆ ಮತ್ತೆ ನೋಡಬೇಕು. ಒಂದಾದ್ಮೇಲೆ ಒಂದು ಈ ಥರ ಇಲ್ಲಿ ಕವರ್ ಆಗಿಲ್ಲ. ಮೈಸೂರು ಝೂನಲ್ಲಿ ಏನಂದರೆ ಲೈನ್ ಅನಿಮಲ್ಸ್ ಇದೆ, ಸೊ ನೋಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಸ್ವಲ್ಪ ದೂರ ನಡಿಬೇಕು, ಆಮೇಲೆ ಒಂದು ಅನಿಮಲ್ ನೋಡಬೇಕು, ಈ ಥರ ಆಗುತ್ತೆ. ಕರಡಿ ಮಾತ್ರ 1-2-3 ಇದ್ವು. ಅದಕ್ಕೆ ಅಂತ ಸಮ್ ಟಾಯ್ಸ್ ಥರ ಏನೋ ಮಾಡಿದ್ದಾರೆ ಅನಿಸುತ್ತೆ. ಅದ್ರ ಪಾಡಿಗೆ ಅದು ಆಟ ಆಡ್ಕೊಂಡಿತ್ತು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಪ್ರಾಣಿಗಳು ಕಡಿಮೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಬಿಸಿಲಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳು ಮಲ್ಕೊಂಡ್ಬಿಟ್ಟಿದ್ವು. ನನಗೆ ಕಂಪ್ಲೀಟಾಗಿ ಅದ್ರ ಫೇಸ್ ಎಲ್ಲ ಕವರ್ ಮಾಡಲಿಕ್ಕೆ ಆಗಿಲ್ಲ. ಸೊ ಆನ್ ದ ವೇ ನಿಮಗೆ ಬೋಟಿಂಗ್ ಕೂಡ ಇರುತ್ತೆ. ಇದು 4 ಪರ್ಸನ್ ಕುತ್ಕೊತೀರಾ ಅಂದರೆ ಪರ್ ಹೆಡ್ 100 ರೂಪಿ ಆಗುತ್ತೆ. ಅಥವಾ ಗ್ರೂಪಲ್ಲಿ ಹೋಗ್ತೀರಾ ಅಂತ ಹೇಳಿದರೆ 1 ಪರ್ಸನ್ಗೆ 50 ರುಪೀಸ್ ಆಗುತ್ತೆ. ಆ್ಯಂಡ್ ನೀವು ಓನ್ಲಿ ಕಪಲ್ಸ್ ಮಾತ್ರ ಹೋಗ್ತೀರಾ ಅಂದರೆ ಪರ್ ಹೆಡ್ 200 ರುಪೀಸ್ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ಹೆವಿ ಬಿಸಿಲಿತ್ತು. ಸೊ ಹಾಗಾಗಿ ಹಿಪ್ಪೋಪೊಟಮಸ್ ಎಲ್ಲ ನೀರಲ್ಲಿ ಸ್ವಿಮ್ ಮಾಡ್ತಾ ಇದ್ವು. ಫೇಸೇ ತೋರಿಸಲಿಲ್ಲ. ನಾನು ಎಷ್ಟೋ ತನಕ ವೆಯ್ಟ್ ಮಾಡಿದೆ. ಇಲ್ಲಿ ಜಿಂಕೆಗಳು ಮಾತ್ರ ನಾನು 2-3 ಥರ ನೋಡಿದೆ. ಸ್ಟಾರ್ಟಿಂಗ್ ಒಂಥರ ಇತ್ತು, ಇವಾಗ ಒಂಥರ ಇದೆ. ಇದರ ನೆಕ್ಸ್ಟು ತುಂಬ ಚಿಕ್ಕ ಮರಿಗಳನ್ನ ಸಪ್ರೇಟಾಗಿ ಇಟ್ಟಿದ್ದಾರೆ. ಆನೆಗಳು ಆಲ್ಮೋಸ್ಟ್ ಎಲ್ಲ ಮರಿಗಳಿದ್ವು. ಸೊ ಆಟ ಆಡ್ತಿದ್ವು ಆ್ಯಂಡ್ ಫೈಟಿಂಗ್ ಮಾಡ್ತಾ ಇದ್ವು. ಅದಾದ್ಮೇಲೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ. ಇಲ್ಲಿ ಚಿಕ್ಕ ಕೆಫೆ ಥರ ಇದೆ. ಸಮ್ ಸ್ನ್ಯಾಕ್ಸು, ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ. ಹೆವಿ ಬಿಸಿಲಿದ್ದಕ್ಕೆ ಎಲ್ಲ ಪ್ರಾಣಿಗಳು ಮಲ್ಕೊಂಡ್ಬಿಟ್ಟಿದ್ವು. ಇಲ್ಲಿ ಫೇಸ್ ಕವರ್ ಮಾಡೋಣ ಲಯನ್ದು ಅಂತ ಎಷ್ಟು ಟ್ರೈ ಮಾಡಿದೆ, ಬಟ್ ಆಗಲೇ ಇಲ್ಲ. ಅದು ಔಟ್ಸೈಡ್ ಬರಲೇ ಇಲ್ಲ. ಬಿಕಾಸ್ ಅದು ನೆರಳಿ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿತ್ತು. ಈ ಕಡೆಯಿಂದ ಕಂಪ್ಲೀಟ್ ಬರ್ಡ್ಸ್ದು ಲೈನ್ ಅನಿಸುತ್ತೆ. ಡಿಫ್ರೆಂಟ್ ಬರ್ಡ್ಸ್ಗಳಿದ್ವು. ನವಿಲು ಮತ್ತು ಕಾಡು ಕೋಳಿಗಳೆಲ್ಲ ಇದ್ವು. ಅವಕ್ಕೆ ಕಂಪ್ಲೀಟ್ ಏನು ಫ್ರಂಟ್ ಸೈಡ್ ಜಾಲರ ಥರ ಹಾಕಿರ್ತಾರೆ. ನಿಮಗೆ ಎದುರುಗಡೆ ಅಂದರೆ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಇಲ್ಲ ಅದು. ಪ್ರತಿಯೊಂದು ಪ್ರಾಣಿಗಳು ಮತ್ತು ಬರ್ಡ್ಸ್ಗಳ ಮುಂದೆ ನೇಮ್ ಹಾಕಿದ್ದಾರೆ. ದೆನ್ ಅದ್ರ ಫುಡ್ ಸ್ಟೈಲ್ ಏನು ಆ್ಯಂಡ್ ಅದು ಹವ್ಯಾಸಗಳು, ಹ್ಯಾಬಿಟ್ಸ್ ಏನು ಎಲ್ಲದನ್ನೂ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಹೆಬ್ಬಾವಿತ್ತು. ನೀವು ಅಬ್ಸರ್ವ್ ಮಾಡಿದರೆ ಕಾಣಿಸುತ್ತೆ, ಅದು ಒಂದು ಕಟ್ಟೆ ಮೇಲೆ ಕೂತಿದೆ. ಇದು ಕೆಂದಳಿಲು. ನಾರ್ಮಲಿ ಅಳಿಲ್ ಥರನೇ ಇರುತ್ತೆ, ಬಟ್ ಫುಲ್ ಬ್ರೌನ್ ಕಲರ್ ಇರುತ್ತೆ. ಇಲ್ಲಿ ಕ್ಲಿಯರ್ ಆಗಿ ನೀಟಾಗಿ ಕಾಣಿಸಿತ್ತು ಅಂದರೆ ಅದು ಆಮೆಗಳು ಮಾತ್ರ. ಡಿಸ್ಟ್ರಿಕ್ಟ್ ಇಂಡಿಕಾ ಇದು. ಇದರ ಫುಡ್ಡು ಹಾಗೆ ಇದರ ಹ್ಯಾಬಿಟ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ.
ಕಡೆ ಬಂದರೆ ಬೇರೆ ಜಾತಿ ಹೆಬ್ಬಾವಿದೆ. ಇದು ಸನ್ ಕಾನ್ಯೂರ್ ಅಂತೆ. ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾವು ಬರ್ಡ್ಸಲ್ಲಿ ತುಂಬ ವೆರೈಟಿ ಬರ್ಡ್ಸ್ ನೋಡಿರ್ತೀವಿ, ಬಟ್ ಪರ್ಟಿಕ್ಯುಲರ್ ಆಗಿ ಇದೇ ನೇಮು ಅಂತ ನಮಗೆ ಗೊತ್ತೇ ಇರಲ್ಲ. ಇದು ವೈಟ್ ಪಿಕಾಕು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಗೆರೆ ಎಲ್ಲ ಬಿಚ್ಚಿ ಡ್ಯಾನ್ಸ್ ಆಡುತ್ತೆ ಅಂತ, ಬಟ್ ಇದು ಮಾಡಲೇ ಇಲ್ಲ. ಇದು ಸಿಲ್ವರ್ ಪ್ರೆಸೆಂಟ್ ಅಂತೆ ಈ ಅನಿಮಲ್ ನೇಮ್. ಈ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಡು ಕೋಳಿಗಳಿದ್ವು. ಸೇಮ್ ಅದು ನಾವು ನಾರ್ಮಲಿ ಹೇಗೆ ನೋಡ್ತೀವಿ ಊರಲ್ಲೆಲ್ಲ ಕೋಳಿಗಳು, ಅದೇ ಥರನೇ ಇತ್ತು. ಸ್ವಲ್ಪ ಕಲರ್ ಡಿಫ್ರೆನ್ಸ್ ಆಗಿರುತ್ತೆ ಅಷ್ಟೇ. ಈ ಕಡೆ ಎಲ್ಲ ಜಸ್ಟ್ ಬರ್ಡ್ಸ್ಗಳು ಮಾತ್ರನೇ ಡಿಫ್ರೆಂಟ್ ಆಗಿದ್ದಾವೆ. ಈ ಕಡೆ ಬಂದರೆ ಅಲಿಗೇಟರ್ ಇದೆ. ಸೇಮ್ ಕ್ರೊಕೊಡೈಲು ಅಲಿಗೇಟರು ಸೇಮ್ ಇರುತ್ತೆ, ಬಟ್ ಮುಂದೆ ಫೇಸ್ ಏನಿರುತ್ತೆ ಬಾಯಿ ಅದು ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ. ಅದನ್ನ ನೋಡಿ ನೀವು ಕಂಡುಹಿಡಿಬೋದು, ಅದರ್ವೈಸ್ ಫುಲ್ ಸೇಮ್ ಇರ್ತವೆ. ಈ ಕಡೆ ಬಂದರೆ ಎಲ್ಲ ಕ್ರೊಕೊಡೈಲ್ಸು. ಫೇಸ್ ಮಾತ್ರ ಇದು ಸ್ವಲ್ಪ ಅಗಲ ಇರುತ್ತೆ, ಅದು ತುಂಬ ಶಾರ್ಪ್ ಇರುತ್ತೆ. ಎಷ್ಟೋ ತನಕ ವೆಯ್ಟ್ ಮಾಡಿದರೂ ಇವು ಮೂಮೆಂಟೇ ಆಗಲ್ಲ. ಈ ಕಡೆ ಎಲ್ಲ ಬರೀ ಮಂಕಿಗಳೇ ಸ್ಟಾರ್ಟ್ ಆಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮಂಕಿಗಳು. ಈ ಮಂಕಿ ಅಂತೂ ಕಂಪ್ಲೀಟ್ ಗಾಗಲ್ ಹಾಕ್ಕೊಂಡಿದ್ದ ಥರನೇ ಇತ್ತು, ಬಿಕಾಸ್ ಅದ್ರ ಕಣ್ಣು ಸುತ್ತ ವೈಟ್ ಇದ್ದು ದೂರದಿಂದ ನೋಡಿದ್ರೆ ಗಾಗಲ್ ಹಾಕ್ಕೊಂಡು ಕೂತ್ಕೊಂಡಿದೆ ಅಂತಲೇ ಅನಿಸುತ್ತೆ. ಸೊ ಫೈನಲಿ ಇವಾಗ ಝೂನ ಮುಗಿಸಿ ಬಟರ್ಫ್ಲೈ ಪಾರ್ಕ್ ಅಂದರೆ ಚಿಟ್ಟೆ ಪಾರ್ಕಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ತುಂಬ ಚಿಟ್ಟೆಗಳಿದ್ದಾವೆ ಅಂತ ನಾನು ಲಾಸ್ಟ್ ಪ್ರೀವಿಯಸ್ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ. ಸೊ ಅದೇ ಎಕ್ಸ್ಪೆಕ್ಟೇಷನಲ್ಲಿ ಹೋಗ್ತಾ ಇದ್ದೀನಿ, ನೋಡೋಣ. ಇಲ್ಲಿ ಬಟರ್ಫ್ಲೈಸ್ ಇದ್ದಾವೆ, ಬಟ್ ಅಷ್ಟೊಂದಿಲ್ಲ. ಎಲ್ಲ ತುಂಬ ಪ್ಲ್ಯಾಂಟ್ಸು ಮತ್ತು ಗಿಡ ಹಾಕಿದ್ರಿಂದ ಅದ್ರ ಮಧ್ಯದಲ್ಲಿದ್ದಾವೆ. ಸ್ವಲ್ಪ ಬರ್ತಾ ಇದ್ವು ಆಚೆ ಅಷ್ಟೇ, ನಮಗೆ ಅಷ್ಟೊಂದೇನು ಕಾಣಿಸಿಲ್ಲ. ನಾನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ, ಬಟ್ ಕವರ್ ಆಗಿಲ್ಲ ಅದು.
ಬಟರ್ಫ್ಲೈ ಪಾರ್ಕ್ ಎಂಟ್ರೆನ್ಸ್ ಇಂದ ಹೋದ್ರೆ ಒಳಗಡೆ ಮ್ಯೂಸಿಯಂ ತರ ಮಾಡಿದ್ದಾರೆ ಚಿಕ್ಕದಾಗಿ, ಓನ್ಲಿ ಬಟರ್ಫ್ಲೈಸು. ಅಲ್ಲಿ ಡಿಫ್ರೆಂಟ್ ಹೇಗಿತ್ತು ಅದು ಮೊಟ್ಟೆ ಇಡೋದ್ರಿಂದ ಹಿಡಿದು ಬೇಸಿಕ್ A to Z ಅದು ದೊಡ್ಡದ್ರಾಗೋವರೆಗೂ ಅದ್ರ ಫುಡ್ ಏನು, ಅದು ಮೊಟ್ಟೆ ಹೇಗಿಡುತ್ತೆ ಪ್ರತಿಯೊಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಂದರೆ ಡಿಸ್ಪ್ಲೇನಲ್ಲಿ ತೋರಿಸಿದ್ದಾರೆ. ಕಿಡ್ಸ್ನೆಲ್ಲ ಕರ್ಕೊಂಬಂದ್ರೆ ಲೈವ್ ಆಗಿ ಈ ಥರ ಚಿಕ್ಕ ಪ್ರಾಣಿಗಳು, ಚಿಟ್ಟೆಗಳು, ಅದ್ರ ಹಿಸ್ಟ್ರಿ ತಿಳ್ಕೊಳ್ಳೋಕ್ಕೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಬರುತ್ತೆ. ಸೊ ಲೈವ್ ಆಗಿ ನೋಡಿದರೆ ಬೆಟರ್ ಅಂತ ಅಂದ್ಕೊಳ್ತೀನಿ, ಎಂಜಾಯ್ ಮಾಡ್ತಾರೆ. ಈ ಕಡೆ ಅದು ಎಗ್ ಹೇಗಿಡುತ್ತೆ, ಅದಾದಮೇಲೆ ಅದು ಮೊಟ್ಟೆ ಹೊಡ್ಕೊಂಡು ಯಾವಾಗ ಆಚೆ ಬರುತ್ತೆ, ಅದು ಯಾವಾಗ ಬಿಗ್ ಆಗುತ್ತೆ, ಅದ್ರ ಫುಡ್ಡು ಎಲ್ಲದನ್ನೂ ಇಲ್ಲಿ ತೋರಿಸಿದ್ದಾರೆ. ಈ ಕಡೆ ಬಂದರೆ ಚಿಕ್ಕದಾಗಿ ಲೈಕ್ ಚೇಳು, ಚಿಟ್ಟೆಗಳು, ಸ್ಪೈಡರು ಇದನ್ನೆಲ್ಲ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಇಲ್ಲಿಂದ ಔಟ್ಸೈಡ್ ಬಂದರೆ ಚಿಕ್ಕದಾಗಿ ಒಂದು ಪಾರ್ಕ್ ಇದೆ, ಅಲ್ಲಿ ಆಟ ಆಡ್ಕೋಬೋದು, ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡ್ಬೋದು. ಸೊ ನೀವು ನೆಕ್ಸ್ಟ್ ಯಾರಾದರೂ ಬರೋ ಪ್ಲಾನಲ್ಲಿದ್ದರೆ ಅರ್ಲಿ ಮಾರ್ನಿಂಗ್ ಬೇಗನೆ ಬನ್ನಿ. ಸೊ ಬಿಸಿಲು ಕಡಿಮೆ ಇರುತ್ತೆ, ಎಂಜಾಯ್ ಮಾಡ್ಬೋದು, ಕಂಪ್ಲೀಟ್ ಪ್ಲೇಸ್ ಕವರ್ ಮಾಡ್ಬೋದು. ಯಾರ್ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ನನ್ನ ಡೇ ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.